ನಮ್ಮ ಮನೆಗೆ ಬಂದಿದ್ದು ಗೂಗಲ್ ಆಡ್ಸೆನ್ಸ್ದು ಲೆಟರ್ನ ನಮ್ಮ ಅಜ್ಜಿ ಕೈಲಿ ಕೊಟ್ಟರೆ ನಮ್ಮ ಅಜ್ಜಿ ಏನಂತ ಗೊತ್ತಾ, ನಿನ್ಗೇನಾದರೂ ಕೆಲಸ ಆಯಿತಾ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ, ನೀನು ಬೆಂಗಳೂರಿಗೆ ಏನಾದರೂ ಹೋಗ್ತಾ ಇದೀಯಾ, ಬಿಸಿಲು ಬೆಂಕಿಲೆಲ್ಲ ಹೊಲ ಗದ್ದೆಲಿ ಕೆಲಸ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಮ್ಮ ಜೊತೆ ಇದ್ದೆ, ಇವಾಗ ನಮ್ಮನ್ನೆಲ್ಲ ಬಿಟ್ಟು ನೀನು ಬೆಂಗಳೂರಿಗೆ ಹೋಗ್ತೀಯಾ ಅಂತ ಇತ್ತು ನಮ್ಮ ಅಜ್ಜಿ ಇವತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಗುರುಜಿ ಇವತ್ತು ಎಲ್ಲಿ ಹೊರಟಿದ್ದಾರಪ್ಪ ಅಂತಂದ್ರೆ ತುಂಬಾ ಖುಷಿ ಆಗೋಂಥ ವಿಚಾರ. ನಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿ ವೆರಿಫಿಕೇಶನ್ ಆಗಿ ಇವಾಗ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಕೋಡ್ ಬಂದಿದೆ. ಬನ್ನಿ, ಇವಾಗ ಪೋಸ್ಟ್ ಆಫೀಸಿಂದ ಕಾಲ್ ಬಂದಿತ್ತು, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಮಲಗೋಣ ಅಂತ ಹೇಳಿ ಮಲಗ್ತಾ ಇದ್ದೆ, ಪೋಸ್ಟ್ ಆಫೀಸಿಂದ ಒಂದು ಕಾಲ್ ಬಂತು, ಹಿಂಗೆ ಬಂದಿದೆ ಅಂತ ಹೇಳಿ. ನೀವೇನು ಬರಬೇಡಿ, ನಾನೇ ಅಲ್ಲಿಗೆ ಬರ್ತೀನಿ ಮೇಡಮ್ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಸೊ ಇವಾಗ ನಮ್ಮ ಆನೆ ಎತ್ಕೊಂಡು ಬನ್ನಿ, ಇವಾಗ ಅದು ಹೆಂಗಿದೆ, ಹೇಗಿದೆ, ಯಾವ ರೀತಿ ಆ ಒಂದು ಲೆಟರ್ನ ನಾನು ಕಲೆಕ್ಟ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ನಮ್ಮ ಆನೆ ರೆಡಿಯಾಗಿ ನಿಂತಿದೆ, ಬನ್ನಿ ಇವಾಗ ಹೋಗೋಣ. ತುಂಬ ದಿನಗಳಿಂದ ಅದರಲ್ಲೂ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತಂದರೆ, ಅದು ಆ ಸಮಯ ಅವಾಗ ನೋವಾಗ್ತಿತ್ತು. ಬಟ್ ಇವಾಗ ಪಿನ್ ಬಂದಿದೆ ಅಂತ ಒಂದು ಕಾಲ್ ಬಂದ ಮೇಲೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಅದರಲ್ಲೂ ನನ್ನ ಕೈಲಿ ಆಗಲ್ಲ, ಇಲ್ಲಿ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಬಟ್ 2 ತಿಂಗಳಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ವೆರಿಫಿಕೇಶನ್ ಕೋಡ್ ಬಂದಿದೆ. ಅಂದ್ರೆ ಇದಕ್ಕೆಲ್ಲ ಕಾರಣ KA13 ಕನ್ನಡತಿ ಅಂತ ಒಂದು ಚಾನಲ್ ಇದೆ. ನಂದಿನಿ ಅವರು, ನಿಮ್ ಕೈಲಿ ಆಗೇ ಆಗುತ್ತೆ ಅಣ್ಣ, ನೀವು ಮಾಡೇ ಮಾಡಬಹುದು, ನೀವು ಯಾವ್ದೇ ಕಾರಣಕ್ಕೂ ಹಿಂದೆ ಹೋಗ್ಬೇಡಿ, ಇನ್ 2 ತಿಂಗಳು ಟೈಮ್ ಇದೆ ಅಣ್ಣ, ನೀವು ಮಾಡಿ, ಯಾವ್ದೇ ಕಾರಣಕ್ಕೂ ನನ್ನ ಚಾನಲ್ಗಿನ ನಿಮ್ದು ಫಸ್ಟ್ ಆಗುತ್ತೆ, ನೋಡಿ ಬೇಕಾದ್ರೆ ಅಂತಲೂ ಹೇಳಿದ್ರು. ಪಾಪ ಸರಿ ಅಂತ ಹೇಳಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ತಡಿ ನೋಡೋಣ, ನಾನು ಎಲ್ಲರಿಗೂ ಹೇಳ್ತಿದ್ದೆ, ಬಟ್ ಇವತ್ತು ನನಗೊಬ್ರು ಹೇಳಿದ್ದಾರೆ ಆಗುತ್ತೆ ಅಂತ ಹೇಳಿ ಮಾಡೋಣ ಅಂತ ಹೇಳಿ ಅವ್ರ ಸಪೋರ್ಟ್ ತಗೊಂಡು, ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ತಗೊಂಡು, ಹಾಗೆ ನಮ್ಮ ಸಿಸ್ಟರ್ಸು ತುಂಬಾ ಸಪೋರ್ಟ್ ಮಾಡಿದ್ರು. ಭವ್ಯ, ರೇಖಾ, ಪೂರ್ಣಿ, ಮಮ, ಹಾಗೆ ತುಮಕೂರವರೊಬ್ರು ಸುಧಾ ಅಂತ ಹೇಳಿ ಅವರು ಸಹ ಒಂದು ಒಳ್ಳೆ ಪ್ಲಾನ್ ಬೇರೆ ಕೊಟ್ಟಿದ್ರು. ಇವರೆಲ್ಲರ ನಿಮ್ಮೆಲ್ಲರ ಸಹಾಯವನ್ನ ಪಡೆದು ಈ ಒಂದು ಲೆಟರು ನನ್ನ ಕೈಗೆ ಸಿಗ್ಲಿಕ್ಕಿನ್ನೇನು ಕ್ಷಣಗಳು ಬಾಕಿ ಇದೆ. ಸೊ ಈ 2 ತಿಂಗಳು ಏನೇನ್ ಬಿಟ್ಕೊಟ್ಟಿದೀನಿ ಅಂತಂದ್ರೆ, ಒಂದು ಬಂದು ಊಟ, ತಿಂಡಿ, ನಿದ್ದೆ, ಇವು 3 ಬಿಟ್ಕೊಟ್ಟಿದೀನಿ. ಹಗಲು ರಾತ್ರಿ ಅನ್ನೋದೇ ನನಗಿದ್ದು ಪೂಜೆ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಬಂದು ಸ್ವಲ್ಪ ಟ್ರಾವೆಲ್ ಮಾಡಿ ಎಡಿಟಿಂಗ್ ಮಾಡಿ ಇವುಗಳೆಲ್ಲವನ್ನ ಮಾಡಬೇಕು ಅಂತಂದ್ರೆ ಸಮಯ ಸಾಕಾಗ್ತಿರ್ಲಿಲ್ಲ. ರಾತ್ರಿ 2 ಗಂಟೆ, 3 ಗಂಟೆ, 4 ಗಂಟೆವರೆಗೂ ಎಡಿಟಿಂಗ್ ಮಾಡಿದ್ದೀನಿ. ನಿನ್ನೆನೂ ಸಹ ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ, ಬೆಳಗಿನ ಜಾವ 4:15ವರೆಗೂ ಅದೊಂದು ವಿಡಿಯೋ ತಗೋತು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಅಂತ ಹೇಳಿ ಆ ಲೆಟರ್ ಬಂದಿದೆ. ಬನ್ನಿ ಆ ಲೆಟರ್ನ ತಗೊಳ್ಳೋಣ. ಆಗದೇ ಇಲ್ಲ ಅಂತ ಇದೆ, ವೆರಿಫಿಕೇಶನ್ ಫೇಲ್ ಆಯ್ತು, ಏನ್ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. 3 ಅಟೆಂಪ್ಟ್ ಫೇಲ್ ಆಗೋಯ್ತು. ನನ್ನ ಹತ್ರ ಯಾವ್ದು ಐಡಿನೇ ಇಲ್ಲ, ಅಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ಡೂಪ್ಲಿಕೇಟ್ ಇದೆ, ಒರಿಜಿನಲ್ ಸ್ವಲ್ಪ ಹಾಳಾಗಿತ್ತು ನನ್ನ ಹತ್ರ. ಹಾಗಾಗಿ ಮೊದ್ಲಿಗೆ ನನಗೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ, ಸುಮ್ನೆ ಸ್ಟಾರ್ಟ್ ಮಾಡಿದೆ, ಹಾಗೆ ಅಕೌಂಟ್ ಓಪನ್ ಮಾಡಿ ಬಿಟ್ಟೆ. ಅದಾದ್ಮೇಲೆ ಮಾರ್ಚ್ ಎಂಡಿಗೆ ಲಾಸ್ಟ್ ಅಂತ ಹೇಳಿದ್ರು ನಂದಿನಿ ಅವರು. ಸರಿ ಆಯ್ತು, ನೋಡೇ ಬಿಡೋಣ ಇವ್ರು ಹೇಳಿದ್ಮೇಲೆ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದೆ. ಅಕೌಂಟ್ ಏನೋ ಓಪನ್ ಆಯ್ತು. 300ವರೆಗೂ ತುಂಬಾ ಕಷ್ಟಪಟ್ಟು ಹೆಂಗೋ ಸಬ್ಸ್ಕ್ರೈಬರ್ಸ್ ಮಾಡಿಸ್ದೆ. 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್ ಆಗ್ಬೇಕಾಗಿತ್ತಲ್ವಾ, ಆಗ್ಲಿಲ್ಲ ನನ್ನ ಕೈಲಿ. ಆಯ್ತು ಅಂತೇಳಿ 1 ತಿಂಗಳು ಟ್ರೈ ಮಾಡಿದೆ, ಆಗ್ಲಿಲ್ಲ. 650 ಕಣೆ 670 ಬಂದು ನಿಂತಿತ್ತು. ಸೊ ಇದು ಆಗಲ್ಲ, ಕೈ ಬಿಡ್ತೀನಿ ಅಂತ ಅನ್ಕೊಂಡೆ. ಮತ್ತೆ ನಂದಿನಿ ಕಾಲ್ ಮಾಡಿದ್ಲು, ಅಣ್ಣ ಇಲ್ಲ, ಇನ್ನೊಂದು ತಿಂಗಳು ಟೈಮ್ ಐತೆ, ನೀವು ಮಾಡಬಹುದು, ಯಾಕೆ ಮಾಡಕ್ಕಾಗಲ್ಲ, ಮಾಡಿ ಅಂತ ಅಂತು ಪಾಪ ಹುಡುಗಿ. ಆಯ್ತು ನೋಡೇ ಬರೋಣ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲಿಕ್ಕೆ ಶುರು ಆದೆ. 1 ತಿಂಗಳಲ್ಲಿ 4000 ವಾಚಿಂಗ್ ಅವರ್ ಆಗ್ಬೇಕಾಗಿದ್ದು 8000 ಅವರ್ಸ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಯ್ತು. ಹಾಗೆ 1000 ಸಬ್ಸ್ಕ್ರೈಬರ್ ಆಗ್ಬೇಕಾಗಿತ್ತು. ಅದು ಎಲ್ಲಿಗೆ ಬಂದು ನಿಂತಿದ್ಯಪ್ಪ ಅಂದ್ರೆ 1900 ಸಬ್ಸ್ಕ್ರೈಬರ್ಸ್ಗೆ ಈ 1 ತಿಂಗಳಲ್ಲಿ ಬಂತು. ಸೊ ತುಂಬಾ ಖುಷಿ ಆಗ್ತಿದೆ. ಕಷ್ಟಪಟ್ಟಿದ್ದು, ಆ ಕಷ್ಟಪಟ್ಟ ಮೇಲೆ ಸುಖ ಅಂತಾರಲ್ವಾ, ಇವತ್ತು ಆ ಸುಖ ಅಲ್ಲಿದೆ ಪೋಸ್ಟ್ ಆಫೀಸಲ್ಲಿ. ಬನ್ನಿ ಆ ಪಿನ್ ತಗೊಂಡ್ ಬಂದು ನಮ್ಮ ಅಕೌಂಟ್ ನ ವೆರಿಫಿಕೇಶನ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ನ ಆಡ್ ಮಾಡೋಣ. ಎಷ್ಟು ಖುಷಿ ಹೇಳಿಕ್ ಸಾಧ್ಯ ಇಲ್ಲ. ತುಂಬಾ ಜನ ಕಾಯ್ತಾ ಇರ್ತಾರೆ ಈ ಒಂದು ಪಿನ್ ವೆರಿಫಿಕೇಶನ್ ಆಗ್ಲಿ ಅಂತ ಹೇಳಿ, ತುಂಬಾ ಎಫರ್ಟ್ ಹಾಕಿರ್ತಾರೆ, ಮಾಡಕ್ ಆಗ್ತಾ ಇರಲ್ಲ. ಬಟ್ ಏನೋ ಗೊತ್ತಿಲ್ಲ, 2 ತಿಂಗಳು, ಅದರಲ್ಲಿ 1 ತಿಂಗಳು ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ. ಆ ಹಾರ್ಡ್ ವರ್ಕ್ಗೆ ಇವತ್ತು ನಮ್ಮ ಅಕೌಂಟ್ಗೆ ಪಿನ್ ಸಿಕ್ಕಿದೆ. ಬನ್ನಿ ಆ ಪಿನ್ ಹೇಗಿದೆ ಅಂತ ಹೇಳಿ ನೋಡೋಣ. ತುಂಬಾ ಜನ ಆಡ್ಕತಾ ಇದ್ರು, ಇವ್ನಿಗೆ ಯಾಕೆ ಬೇಕು ಈ ಗುರೂಜಿಗೆ ಅಂತ ಹೇಳಿ. ಬಟ್ ನಾನು ಯಾವ್ದು ತಪ್ಪೆಂತೂ ಮಾಡಿಲ್ಲ, ಒಂದು ಉತ್ತಮವಾದ ವಿಡಿಯೋಗಳನ್ನೇ ಮಾಡ್ಕೊಂಡು ಸಮಾಜದ ಮುಂದೆ ಇಡ್ತಾ ಇದ್ದೀನಿ. ನನ್ನ ಜೊತೆಲಿರೋರು ಸಹ ಕೆಲವೊಮ್ಮೆ ಯಾಕೆ ಹಿಂಗ್ ಆಡ್ತಾನೆ ಇವನು ಅಂತಲೋ ರೇಗಿಸ್ತಾ ಇದ್ರು. ಬಟ್ ಇರ್ಲಿ, ಅವೆಲ್ಲ ಇರ್ಬೇಕು ಜೀವನದಲ್ಲಿ ಅಂತ ಹೇಳ್ತಾ, ಅವೆಲ್ಲ ಇದ್ದಿದ್ಕೇನೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗೋದು.
ಈ ತರ ಎಲ್ಲ ಇದ್ರೇನೆ ಜೀವನದಲ್ಲಿ ಏನೋ ಒಂದ್ ಮಾಡಕ್ ಸಾಧ್ಯ. ಇವ್ಯಾನು ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ಬನ್ನಿ ಆಗಿದೆ ಅಂತ ಹೇಳಿ ತಗೊಂಡ್ ಬಂದು ತೋರ್ಸೋಣ. ಅಂತೂ ನಮ್ಮ ಬೆಮ್ಮತ್ತಿಗೆ ಬಂದಾಯ್ತು. ಪೋಸ್ಟ್ ಆಫೀಸು ಇಲ್ಲೇ ಎಲ್ಲೋ ಇದೆ, ನಾನು ನೋಡಿಲ್ಲ ಅಷ್ಟು. ಬನ್ನಿ ಇವಾಗ ಪೋಸ್ಟ್ ಆಫೀಸ್ ಇಲ್ಲೇ ಎಲ್ಲೋ ಇದೆ, ಹೋಗಿ ಕಲೆಕ್ಟ್ ಮಾಡಿಕೊಂಡು ಹೋಗೋಣ. ತುಂಬ ಕಾಯ್ತಾ ಇದ್ದೀನಿ, ಅದು ಹೇಗಿದೆ ಹೆಂಗಿದೆ ಯಾವಾಗ ನನ್ನ ಕೈಗೆ ಸಿಗುತ್ತೆ ಅಂತ. ಇಲ್ಲೇ ಎಲ್ಲೋ ಇದೆ, ಇಲ್ಲಿದೆ ನೋಡಿ, ಇದೇ ಪೋಸ್ಟ್ ಆಫೀಸು. ಇಲ್ಲಿ ಕಾಣ್ತಿದೆಯಲ್ಲ, ಇದು ಪೋಸ್ಟ್ ಆಫೀಸು ಇಲ್ಲಿದೆ. ಬನ್ನಿ ಗಾಡಿ ಆನೆ, ನಮ್ಮ ಆನೆ ಇಲ್ಲಿ ಹಾಕಿ ಒಳಗೋಗೋಣ. ಆರಾಮ ಕೂತ್ಕಂದ್ರಿ. ನಮ್ಮ ಲೆಟ್ರು ಇದೇನಾ? ಥ್ಯಾಂಕ್ ಯು. ಅಪ್ಪಾಜಿ ಪೂಜೆಗೆ ಹೋಗೈತೆ. 584014. ಫೈನಲ್ ಆಗಂತೂ ಗೂಗಲ್ದು ಲೆಟರು ನಮ್ಮ ಕೈ ಸೇರಿದೆ. ಬನ್ನಿ ಹೇಗಿದೆ ಹೆಂಗಿದೆ ಅಂತೇಳಿ ಆನೆ ಒಳಗಡೆ ಕೂತು ನೋಡೋಣ, ಮಾತಾಡೋಣ. ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಬಂದಿರ್ತಕ್ಕಂಥ ಲೆಟ್ರು ಇದು ಕೈಲಿ ಇಟ್ಕೊಂಡಿದ್ದೀನಿ. ಕೈ ಸ್ವಲ್ಪ ನಡುಗ್ತಾ ಇದೆ. ಏನಕ್ಕಪ್ಪ ಅಂದ್ರೆ ಖುಷಿಗೆ ಏನೋ ಒಂಥರ, ಅಯ್ಯೋ ಹೇಳಕ್ಕಾಗಲ್ಲ, ಹಿಂಗಿದೆ ನಮ್ಮ ಒಂದು ಲೆಟರ್. ಇದು ಅಂತೂ ನಮ್ಮ ಕೈ ಸೇರಿದೆ. ಬನ್ನಿ ಮನೆಗೆ ಹೋಗಿ ಇದನ್ನ ರಿವ್ಯೂ ಮಾಡ್ತಾ ಓಪನ್ ಮಾಡೋಣ. ಇದು ಸಿಕ್ಕಿರೋ ಖುಷಿಗೆ ಒಂದು ಒಳ್ಳೆ ಐಸ್ ಕ್ರೀಮ್ ತಗೊಂಡು ಒಂದು ಡೈರಿ ಮಿಲ್ಕ್ ತಿನ್ಕೊಂಡು ಹೋಗೋಣ. ಬನ್ನಿ ನಮ್ಮ ಆನೆನ ಇಲ್ಲಿ ಹಾಕಿ. ಈ ಒಂದು ಲೆಟರ್ ಕೈಗೆ ಸಿಕ್ಕಿರೋದಕ್ಕೆ ಏನ್ ಹೇಳ್ಬೇಕು, ಹೆಂಗ ಮಾತಾಡ್ಬೇಕು ಅಂತಾನೆ ಮಾತು ಬರ್ತಿಲ್ಲ. ಅಷ್ಟೊಂದು ಖುಷಿ ಆಗ್ತಾ ಇದೆ. ಆಗಲ್ಲ ಅಂತಿದ್ದವ್ರಿಗೆ ಆಗಿದೆ ಅಂತ ಹೇಳಿ ಕೈಲಿಡ್ಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಆಗಿದೆ ಆಗಿದೆ ನೋಡ್ರಪ್ಪ, ಆಗಿದೆ. ಯಾವತ್ತು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ ಏನಾದ್ರೂ ಮಾಡಕ್ ಹೊರಟಾಗ ನಿಮ್ ಕೈಲಿ ಸಾಧ್ಯವಾದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ನಿಮ್ ಕೈಲಿ ಏನೂ ಮಾಡಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಯಾರೇ ಆಗ್ಲಿ ಆ ವಿಚಾರದಿಂದ ಹಿಂದೆ ಉಳಿದು ಬಿಡಿ. ನಿಮ್ಗೆ ಆ ವಿಚಾರನೇ ಬೇಕಿಲ್ಲ ಅಂತ ಹೇಳ್ತಾ, ಈ ಖುಷಿ ನನಗಿನ್ನ ತುಂಬಾ ಜನ ಖುಷಿಯಿಂದ ಈ ವಿಚಾರ ತಿಳಿದ ಮೇಲೆ ವಿಶ್ ಮಾಡ್ತಾರೆ, ಖುಷಿ ಪಡ್ತಾರೆ, ಕಾಯ್ತಿದ್ರು. ನನಗಿನ್ನ ನನ್ನವರು ತುಂಬಾ ಜನ ಕಾಯ್ತಿದ್ರು. ಗುರೂಜಿದು ಲೆಟ್ರು ಯಾವಾಗ ಬರುತ್ತೆ, ಅದು ಪಿನ್ನು ಯಾವಾಗ ಬರುತ್ತೆ, ಆ ಗೂಗಲ್ ಪಿನ್ ವೆರಿಫಿಕೇಶನ್ ಕೋಡು ಅಂತ. ಬಟ್ ಬಂದಿದೆ. ಎಲ್ಲರಿಗೂ ಖುಷಿ ವಿಚಾರ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಲೆಟರ್ ಅಂತೂ ಇವಾಗ ನಮ್ಮೂರಿನ ಮುಂಭಾಗಕ್ಕೆ ಬಂದಿದೆ. ಬನ್ನಿ ಇವಾಗ ನಮ್ಮೂರೊಳಗಡೆ ತಗೊಂಡು ಹೋಗೋಣ. ಸೊ ಗಾಡಿ ಬೇರೆ ಅಲ್ಲಿ ನಿಂತಿದ್ದಾವೆ, ಹೋಗಕ್ಕಾಗಲ್ಲ ಅನ್ಸುತ್ತೆ, ಆ ಕಡೆ ಹೋಗಕ್ಕಾಗಲ್ಲ. ಸೊ ಬನ್ನಿ ಇವಾಗ ನಮ್ಮ ಆನೆನ ನಮ್ಮ ಮನೆ ಹಿಂದೆನೆ ಹಾಕೋಣ. ಮನೆ ಹಿಂದೆ ಹಾಕಿ ನಮ್ಮ ಮನೆ ದೇವರಿಗೊಂದು ನಮಸ್ಕಾರ ಮಾಡಿ ಒಳಗಡೆ ಹೋಗಿ ವೆರಿಫಿಕೇಶನ್ ಮುಗಿಸ್ಬಿಡ್ತೀನಿ. ಇವಾಗ ನಾನು ಆನೆ ಆನೆ ಅಂತ ಏನಕ್ಕೆ ಇದನ್ನು ಕರಿತೀನಿ ಅಂದ್ರೆ, ಎಲ್ಲಿ ಬೇಕಲ್ಲಿ ನೋಡಿ ಇಲ್ಲಿ ಅಯ್ಯೋ ಹತ್ತಿ ಇಳಿಯುತ್ತೆ, ಹಿಂಗೆಲ್ಲ ಹೋಗುತ್ತೆ, ಹೆದ್ರಂಗೆ ಇಲ್ಲ. ಏನೇ ಆಗ್ಲಿ ಆಗ್ತಾ ಇರ್ತಕ್ಕಂಥ ಖುಷಿ ಹೇಳಕ್ಕಾಗಲ್ಲ. ಸಂದು ಅದನ್ನೇ ಹೇಳ್ತಾ ಇದ್ದೀನಿ ಅನ್ಕೊಳಕ್ ಹೋಗ್ಬೇಡಿ. ಖುಷಿ ಆಗ್ತಿದೆ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಬನ್ನಿ ಇವಾಗ ಅಂತೂ ಮನೆ ಹತ್ರ ಬಂದಾಯ್ತು. ಇವಾಗ ಬಟ್ಟೆ ತೊಳಿತಾಳೆ ನಮ್ಮ ಅಮ್ಮ. ಅಲ್ಲಿ ಪಾಪ ಏನೋ ಸೋರಿಸ್ತಾ ಕೂತೈತೆ. ನಮ್ಮ ಮನೆ ದೇವರು ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ನಮಗೆ ಸಿಕ್ಕಂಥ ಲೆಟ್ರನ್ನ ತಗೊಂಡೋಗಿ ನಮ್ಮ ಮನೆ ದೇವರ ಹತ್ರ ಇಟ್ಟು ಒಂದು ದೀಪ ಹಚ್ಚಿ ಪೂಜೆ ಮಾಡಿ, ಭಗವಂತ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಸರ್ವೇ ಜನ ಸುಖಿನೋ ಭವತು ಅಂತ ಹೇಳ್ತಾ ತಗೊಂಡು ಬಂದು ಲೆಟ್ರನ್ನ ನಮ್ಮ ಅಜ್ಜಿ ಕೈಲಿ ಕೊಡೋಣ, ಅವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ನಮ್ಮ ಅಜ್ಜಿ ಕೈಗೆ ತೊಗೊಂಡು ಬಂದು ಲೆಟ್ರ್ ಕೊಟ್ಟೆ. ನಮ್ಮ ಅಜ್ಜಿ ಕೈಗೆ ಲೆಟ್ರ್ ಕೊಟ್ಟರೆ ಏನಂತಿತ್ತು ಅಂದರೆ, ಬಿಸಿಲು ಬೆಂಕಿಲಿ ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಿರ್ತೀಯ, ನಿನ್ಗೇನಾದರೂ ಕೆಲಸ ಆಯಿತಾ, ನಮ್ಮನ್ನೆಲ್ಲ ಬಿಟ್ಟು ಬೆಂಗ್ಳೂರಿಗೆ ಹೋಯ್ತೀಯ ನೀನು ಅಂತ ಕೇಳ್ತಾ ಇತ್ತು ಪಾಪ. ಆಮೇಲೆ ನಮ್ಮ ಅಜ್ಜಿಗೆ ಹೇಳಿದೆ, ಇಲ್ಲ ಇದು ಈ ಥರ ಈ ಥರ ಇದೆ ಅಜ್ಜಿ ಅಂತ ಹೇಳಿದೆ. ಖುಷಿ ಪಡ್ತು. ಆಯಿತು ಚೆನ್ನಾಗಿರಪ್ಪ ನೀನು ಅಂತ ಆಶೀರ್ವಾದ ಸಹ ಮಾಡ್ತು. ಅಂತೂ ಫೈನಲ್ ಆಗಿ ನಾವು ಹೇಳ್ದಂಗೆ ಈ ಲೆಟರ್ ನಮ್ಮ ಕೈ ಸೇರಿ ನಮ್ಮ ಅಜ್ಜಿ ಕೈ ಸೇರಿ ಅದಾದ್ಮೇಲೆ ಇವಾಗ ನನ್ನ ಕೈಗೆ ಬಂದಿದೆ. ಬನ್ನಿ ಇವಾಗ ಓಪನ್ ಮಾಡೋಣ. ಇದ್ರೊಳಗಡೆ ಎಷ್ಟು ಸಂಖ್ಯೆ ಇದೆ ಗೊತ್ತಿಲ್ಲ, ನೋಡೋಣ. ನನ್ನ ಪ್ರಕಾರ ನನ್ನ ಅದೃಷ್ಟದ ಸಂಖ್ಯೆ 6 ಇರ್ಬಹುದು ಅನ್ಕೋತೀನಿ. ಸ್ಪೀಡ್ ಪೋಸ್ಟ್ ಇಂದ ಬಂದಿರ್ತಕ್ಕಂಥದ್ದು. ನಂದೀಶ್ ವೈ, ಯಡಿಯೂರು ವಿಲೇಜ್, ದೊಡ್ಡಮತಿ ಪೋಸ್ಟ್, ಮಲ್ಪಟ್ನ ಹೋಬಳಿ.
ಅರ್ಕಲ್ಗೂಡು ತಾಲೂಕು ಹಾಸನ್ ಡಿಸ್ಟಿಕ್ ನಮ್ಮ ಊರಿನ ಒಂದು ಅಡ್ರೆಸ್ಗೆ ಈ ಒಂದು ಗೂಗಲ್ ಆರ್ಟ್ ಸೆನ್ಸ್ ಅವ್ರದ್ದು ಲೆಟರ್ ಸೇರಿದೆ. ಬನ್ನಿ ಇದನ್ನ ಓಪನ್ ಮಾಡೋಣ, ಹೇಗಿದೆ ಹೆಂಗಿದೆ ಅಂತೇಳಿ ತಿಳ್ಕೊಳ್ಳೋಣ. ಪಟಪಟ ಅಂತ ಓಪನ್ ಮಾಡೋದು ಬೇಡ, ಈ ಮೂಲೆಯಿಂದಲೇ ಓಪನ್ ಮಾಡೋಣ. ಹೇಗಿದೆಯೋ ತುಂಬಾ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ಏನದೆ ಎಡಿಟಿಂಗ್ ಮಾಡಿ ನನಗೆ ಗೊತ್ತೇ ಇಲ್ಲ ಯಾವ ತರ ಹೆಂಗೆ ಏನು, ಆದ್ರೂ ಸಹ ಏನೋ ಒಂದು ಮಾಡಿ 2 ತಿಂಗಳು, ಅದರಲ್ಲೂ 1 ತಿಂಗಳು ಅತಿ ಹೆಚ್ಚು ಶ್ರಮ ಹಾಕಿ ಈ ಲೆಟರ್ನ ನಮ್ಮ ಕೈಗೆ ತಗೊಂಡಿದೀವಿ. ಬನ್ನಿ ನೋಡೋಣ ಹೇಗಿದೆ ಹೆಂಗಿದೆ ಅಂತ. ಓಪನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ಅಂತೂ ಈ 2 ಎಡ್ಜ್ ನ ಓಪನ್ ಮಾಡಾಯ್ತು. ಅಂತೂ ಇದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ 2, 4, 6 ಸಂಖ್ಯೆ ನನ್ನ ಅದೃಷ್ಟದ ಸಂಖ್ಯೆನೆ ಇದ್ರಲ್ಲಿ ಹಾಕಿದ್ದಾರೆ. ಈ ಕಡೆಲೂ ಓಪನ್ ಮಾಡಿಲ್ಲ, ಮಾಡ್ಬಿಡೋಣ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ಈ ಒಂದು ಆರ್ಟ್ ಸೆನ್ಸ್ ನಮ್ಮ ಕೈ ಸೇರಿ ಇವಾಗ ಓಪನ್ ಆಗಿದೆ. 6 ಸಂಖ್ಯೆ ಇದೆ. ಇದ್ರಲ್ಲಿ ಯಾವ ತರ ಇದೆಯಪ್ಪ ಅಂದ್ರೆ ಒಳಗಡೆ ಮಾತ್ರ ಸರಿಯಾಗಿ ಕೊಟ್ಟಿದ್ದಾರೆ. ಇದು ಸಂಖ್ಯೆ ತೋರ್ಸಂಗಿಲ್ಲ. ಸೊ ಇದ್ರ ಒಳಗಡೆ ನೋಡಿ ಈ ತರ ಪಿನ್ 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 ಅಂತ ಎಲ್ಲ ಬರ್ದಿದ್ದಾರೆ. ಈ ಕಡೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾವ ತರ ಇದನ್ನ ವೆರಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ 6 ಸಂಖ್ಯೆನ ಕೊಟ್ಟಿದ್ದಾರೆ, ಅದನ್ನ ತೋರ್ಸಂಗಿಲ್ಲ. ಇದನ್ನ ಮಾತ್ರ ಬೇಕಾದ್ರೆ ತೋರಿಸಬಹುದು. ತೋರಿಸಿದೀನಿ. ಇವಾಗ ನಮ್ಮ ಮೊಬೈಲ್ ಇದನ್ನ ನಂಬರ್ ನ ಹಾಕಿ ವೆರಿಫಿಕೇಶನ್ ಮಾಡೋಣ. ಅಂತೂ ಫೈನಲ್ ಆಗಿ ನಮ್ ಕೈ ಸೇರಿದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನಕ್ಕಪ್ಪ ಅಂತಂದ್ರೆ ಇದು ನನ್ನ ಕೈ ಸೇರಿದೆ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಇಂದನೇ ಈ ಒಂದು ಲೆಟರ್ ನನ್ನ ಕೈ ಸೇರಿರೋದು. ನಾನು ಎಷ್ಟೇ ಶ್ರಮ ಹಾಕಿರಬಹುದು, ಆದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ರೇನೆ ನಮ್ಮ ಒಂದು ಶ್ರಮಕ್ಕೆ ಫಲ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಉತ್ತಮವಾದ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಂಡ್ ಬರ್ತೀನಿ. ಇಷ್ಟು ದಿನ ಇದಕ್ಕೆ ಅಂತ ಹೇಳಿ ಟೈಮ್ ಮೀಸಲಿಟ್ಟಿರ್ಲಿಲ್ಲ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಕೆಲವೊಂದಿಷ್ಟು ಸಮಯಗಳನ್ನ ಇದಕ್ಕೋಸ್ಕರ, ನನ್ನ ಅಮೂಲ್ಯ ಸಮಯಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ನನ್ನ ಸಮಯವನ್ನ ಬಳಸ್ಕೊಳ್ತೀನಿ ಅಂತ ಹೇಳ್ತಾ, ಉತ್ತಮವಾದ ವಿಡಿಯೋಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದೆ ತಗೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ತಾ, ಇನ್ನ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ರೈತ ಗುರುಜಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೀವು ಮಾಡುವ ಒಂದು ಸಪೋರ್ಟ್ ಅಂದ್ರೆ ಒಂದು ಸಬ್ಸ್ಕ್ರೈಬರ್ ನನಗೆ ಒಂದೊಂದು ಮೆಟ್ಟಿಲ್ ಆಗಿರುತ್ತೆ. ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣನೇ ಅಥವಾ ವಿಡಿಯೋನ ನೋಡ್ತಾನೆ ಅಲ್ಲಿ ಕಾಣ್ತಕ್ಕಂತ ಸಬ್ಸ್ಕ್ರೈಬ್ ಅನ್ನ ಅಮುಕುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದರೆ ಮನ್ನಿಸಿ ಅಂತ ಹೇಳ್ತಾ, ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಇವಾಗ ಇದನ್ನ ವೆರಿಫಿಕೇಶನ್ ಮಾಡೋಣ. ತುಂಬಾ ಖುಷಿ ಆಗ್ತಿದೆ. ಈ ಲೆಟರ್ ನಮ್ಮ ಅಪ್ಪನ ಕೈ ಕೊಡೋಣ ಅಂತ ಹೇಳಿ ಕಾದೆ. ನಮ್ಮಪ್ಪ ಇವತ್ತು ಬರಲ್ಲ, ಪೂಜೆಗೆ ಹೋಗಿದ್ದಾರೆ. ಹಾಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಬರಲ್ಲ, ನಾಳೆ ಸಂಜೆ ಆಗ್ಬಹುದು. ಆದ್ರಿಂದ ಈ ಒಂದು ಲೆಟರ್ ನಾನು ಅವ್ರ ಕೈ ಕೊಟ್ಟಿಲ್ಲ. ಆದ್ರೂ ಸಹ ಆಮೇಲೆ ಸಹ ಅಪ್ಪ ಬಂದ ತಕ್ಷಣ ಕೊಡ್ತೀನಿ. ಸೊ ಅವ್ರ ಖುಷಿ ತುಂಬಾ ಹೇಳಕ್ಕಾಗಲ್ಲ. ನಮ್ಮ ಅಪ್ಪನ ಕೈಗೆ ಏನಾದ್ರು ಕೊಟ್ಟು ಗೊತ್ತಾದ್ರೆ ಎಲ್ಲರಿಗೂ ಹೇಳುತ್ತೆ. ಪಾಪ ಖುಷಿಯಿಂದ ಹೇಳ್ಕೊಂಡು ಓಡಾಡುತ್ತೆ ನಮ್ಮಪ್ಪ. ತುಂಬಾ ಖುಷಿ ಆಯ್ತು. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ದರೆ ಮನ್ನಿಸಿ ಅಂತ ಈ ಮೂಲಕ ಮತ್ತೊಂದ್ಸಲ ಕೇಳ್ಕೊಳ್ತಾ, ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಉತ್ತಮ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.